ಲೇಖಕ ಇಸ್ಮತ್ ಪಜೀರ್ ಇತ್ತೀಚೆಗೆ ತೆಂಗು ಮತ್ತು ತೆಂಗಿನಕಾಯಿ ಬಗ್ಗೆ ಬರೆದ ಲೇಖನವನ್ನು ನಿಮ್ಮ ಮುಂದೆ ಓದ್ತಾ ಇದ್ದೇನೆ. ನಿಮಗಿದು ಇಷ್ಟವಾದಲ್ಲಿ ನಿಮ್ಮ ಗೆಳೆಯರಿಗೂ ಹಂಚಿಕೊಳ್ಳಲು ಮರೆಯದಿರಿ. ತೆಂಗು ನಿಜಕ್ಕೂ ಕಲ್ಪವೃಕ್ಷವೇ? ಭಾರತೀಯ ಆಧ್ಯಾತ್ಮದ ನಂಬಿಕೆಯಲ್ಲಿ ತೆಂಗಿಗೆ ಬಹಳ ಮಹತ್ವ ಇದೆ. ಆದ್ದರಿಂದಲೇ ತೆಂಗನ್ನು ಕಲ್ಪವೃಕ್ಷ ಎನ್ನಲಾಗ್ತದೆ. ತೆಂಗು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯೂ ಹೌದು. ಇಂದು ತೆಂಗಿನಕಾಯಿಯ ಬೆಲೆ ಈ ಹಿಂದೆಂದೂ ಏರದಷ್ಟು ಏರಿದೆ. ಕೇವಲ 4-5 ವರ್ಷಗಳ ಹಿಂದೆ ತೆಂಗಿನಕಾಯಿ ಕಿಲೋ ಲೆಕ್ಕದಲ್ಲಿ ಮಾರಲಾಗ್ತಾ ಇರಲಿಲ್ಲ. ಕಾಯಿಯ ಗಾತ್ರದ ಮೇಲೆ ಒಂದು ಕಾಯಿಗೆ ಇಂತಿಷ್ಟು ಎಂದು ಬೆಲೆ ನಿಗದಿಪಡಿಸಲಾಗ್ತಾ ಇತ್ತು. ವರ್ಷದ ಹಿಂದೆ ಕಿಲೋ ಒಂದಕ್ಕೆ 32 ರೂಪಾಯಿ ಇದ್ದ ತೆಂಗಿನಕಾಯಿಯ ಬೆಲೆ ಈಗ 80 ರೂಪಾಯಿಯವರೆಗೆ ಏರಿದೆ. ಕೇವಲ ವರ್ಷದ ಹಿಂದೆ 40 ರೂಪಾಯಿಗೊಂದರಂತೆ ಸಿಗುತ್ತಿದ್ದ ಎಳನೀರಿಗೆ ಇಂದು 60 ರೂಪಾಯಿ ಬೆಲೆಯಾಗಿದೆ. ಇಂದು ನಮ್ಮ ಜಿಲ್ಲೆಯಲ್ಲಿ ತೆಂಗು ಕೃಷಿ ಗಣನೀಯವಾಗಿ ಕಡಿಮೆಯಾಗಿದೆ. 20 ವರ್ಷಗಳ ಹಿಂದೆ ಒಂದು ತೆಂಗಿನಕಾಯಿ ಕಿತ್ತುಕೊಟ್ಟರೆ 10 ರೂಪಾಯಿ ಸಂಬಳ ಇತ್ತು. ಇಂದು ಒಂದು ತೆಂಗಿಗೇರಿದರೆ ಗ್ರಾಮೀಣ ಪ್ರದೇಶದಲ್ಲಿ 100 ರೂಪಾಯಿ ಸಂಬಳ ಇದೆ. ಮಂಗಳೂರು ನಗರದಲ್ಲಿ 130ರಿಂದ 150 ರೂಪಾಯಿಯವರೆಗೆ ಸಂಬಳ ಇದೆ. ವರ್ಷದ ಹಿಂದೆ 240 ರೂಪಾಯಿಗೆ 1 ಲೀಟರ್ ಕೊಬ್ಬರಿ ಎಣ್ಣೆ ಸಿಗುತ್ತಿದ್ದರೆ ಇಂದು ಆ ಬೆಲೆಗೆ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಯೂ ಸಿಗುವುದಿಲ್ಲ. ಇಂದು ಲೀಟರ್ ಒಂದಕ್ಕೆ 500 ರೂಪಾಯಿ ಗಡಿದಾಟಿದೆ. ಹೀಗೆ ತೆಂಗಿನ ಕುರಿತು ಯೋಚಿಸುತ್ತಾ ಹೋದಂತೆ ತೆಂಗಿನ ಉಪಯೋಗಗಳ ಪಟ್ಟಿ ಮಾಡುತ್ತಾ ಹೋದಾಗ ನಾನಂತೂ ಅಚ್ಚರಿಗೊಳಗಾದೆ. ಬಹುಶಃ ತೆಂಗಿನಷ್ಟು ಬಹು ಉಪಯೋಗಿ ವೃಕ್ಷ ಇನ್ನೊಂದಿರಲಾರದೇನೋ. ತೆಂಗಿನಲ್ಲಿ ವೇಸ್ಟ್ ಎಂಬುದು ಯಾವುದೂ ಇಲ್ಲ. ಈ ನಿಟ್ಟಿನಲ್ಲಿ ಕೆಲ ನಿಮಿಷಗಳಲ್ಲಿ ನನಗೆ ನೆನಪಾದಂತಹ ತೆಂಗಿನ ಉಪಯೋಗಗಳ ಪಟ್ಟಿ ಮಾಡುತ್ತಾ ಹೋದೆ. ಚೆಂಡಾಳೆ ಎಂದರೆ ತೆಂಗಿನಕಾಯಿಯ ಆರಂಭಿಕ ಹಂತ. ಅದರಲ್ಲಿ ನೀರು ಇರಲ್ಲ, ಒಳಗೆ ಏನೂ ಬೆಳೆದಿರಲ್ಲ. ಆದಾಗ್ಯೂ ಅದು ಉಪಯೋಗ ಶೂನ್ಯವಲ್ಲ. ಅದು ನಾಟಿ ವೈದ್ಯಕದಲ್ಲಿ ಬಳಕೆಗೆ ಬರುತ್ತೆ. ಅದನ್ನು ಕೆಂಪು ಸರ್ಪಸುತ್ತು ಮುಂತಾದ ಕಾಯಿಲೆಗಳ ಚಿಕಿತ್ಸೆಗೆ ಬಳಸುತ್ತಾರೆ. ಚೆಂಡಾಳೆ ಮತ್ತು ಚಂದನವನ್ನು ಕಲ್ಲಿಗೆ ತಿಕ್ಕಿದಾಗ ಬರುವ ವೇಸ್ಟ್ಗಳನ್ನು ಮಿಶ್ರ ಮಾಡಿ ಕೆಂಪು ಮತ್ತು ಸರ್ಪಸುತ್ತು ಆದ ಜಾಗಕ್ಕೆ ಹಚ್ಚುತ್ತಾರೆ. ಚೆಂಡಾಳೆಯನ್ನು ಗ್ರಾಮೀಣ ಮಕ್ಕಳು ಕ್ರಿಕೆಟ್ ಆಡಲು, ಲಗೋರಿ ಆಡಲು ಬಳಸುತ್ತಿದ್ದರು. ಎಳನೀರು ಪ್ರಕೃತಿಯ ಅತ್ಯಂತ ಶುದ್ಧ ಮತ್ತು ಆರೋಗ್ಯದಾಯಕ ಪೇಯ. ಎಳನೀರನ್ನು ಕೇವಲ ಎಳನೀರಾಗಿ ಮಾತ್ರ ಜನ ಬಳಸುತ್ತಿಲ್ಲ. ನಾಟಿ ವೈದ್ಯಕದ ಅನೇಕ ಔಷಧಿಗಳನ್ನು ಎಳನೀರಿನೊಂದಿಗೆ ಸೇವಿಸಬೇಕಾಗುತ್ತದೆ. ಎಳನೀರು ಶರ್ಬತ್ತಿಗೆ ಪಾನೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇದೆ. ಎಳನೀರು ಮತ್ತು ಅದರೊಳಗಿನ ಗಂಜಿಯನ್ನು ಐಸ್ ಕ್ರೀಮ್ಗೆ, ಬೊಂಡ, ಜ್ಯೂಸ್ಗೆ ಬಳಸಲಾಗುತ್ತದೆ. ಅದರ ಫುಡ್ಡಿಂಗಂತೂ ಅತ್ಯಂತ ಸ್ವಾದಿಷ್ಟವಾದುದು. ಗೆಂದಾಳಿ ಬೊಂಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಂದಾಳಿ ಬೊಂಡ ಎನ್ನುವ ವಿಶಿಷ್ಟ ತಳಿಯ ಕಾಯಿ ಇದೆ. ತಿಳಿ ಕೇಸರಿ ಹೊರಮೈಯ ಈ ಕಾಯಿಗೆ ಸದಾ ಎಳನೀರಿಗಿಂತ ಬೆಲೆ ಸ್ವಲ್ಪ ಜಾಸ್ತಿ. ಸಾದಾ ಎಳನೀರಿಗೆ 60 ರೂಪಾಯಿ ಬೆಲೆಯಾದರೆ ಗೆಂದಾಳಿ ಎಳನೀರಿಗೆ ಪ್ರಸ್ತುತ 70ರಿಂದ 80 ರೂಪಾಯಿ ಬೆಲೆ ಇದೆ. ಗೆಂದಾಳಿ ಎಳನೀರನ್ನು ನಾಟಿ ಮತ್ತು ಆಯುರ್ವೇದದಲ್ಲಿ ಹಲವು ಕಾಯಿಲೆಗಳ ಚಿಕಿತ್ಸೆಗೆ ಬಳಸುತ್ತಾರೆ. ಬನ್ನಂಗಾಯಿ. ತುಳುವಿನಲ್ಲಿ ಬನ್ನಂಗಾಯಿ, ಬ್ಯಾರಿಗಳ ಭಾಷೆಯಲ್ಲಿ ಬನ್ನಂಗೆ ಎನ್ನುವ ತೆಂಗಿನಕಾಯಿಯ ಬೆಳವಣಿಗೆಯ ಒಂದು ಹಂತ ಇದೆ. ಎಳನೀರಿನ ಹಂತ ಕಳೆದು ತೆಂಗಿನಕಾಯಿಯ ಹಂತಕ್ಕೆ ತಲುಪುವ ಮಧ್ಯದ ಹಂತವನ್ನು ಬನ್ನಂಗೆ ಅಥವಾ ಬನ್ನಂಗಾಯಿ ಎನ್ನುತ್ತಾರೆ. ಬನ್ನಂಗಾಯಿ ಹಂತದಲ್ಲಿ ಅದರ ನೀರು ಎಳನೀರು ಹಂತಕ್ಕಿಂತಲೂ ಸಿಹಿಯಾಗಿರುತ್ತದೆ. ಬನ್ನಂಗಾಯಿಯ ಗಂಜಿ ತುಸು ದಪ್ಪವಿರುತ್ತದೆ. ನಾನು ಕಂಡಂತೆ ಹಿರಿಯ ತಲೆಮಾರಿನವರು ಬನ್ನಂಗಾಯಿಯನ್ನು ಹೆಚ್ಚು ಇಷ್ಟಪಡ್ತಾರೆ. ಬನ್ನಂಗಾಯಿಯನ್ನು ಇಷ್ಟಪಡುವ ಹಿರಿಯರ ಪ್ರಕಾರ ಬರೀ ಎಳನೀರಾದರೆ ನೀರು ಸಿಹಿ ಇರುವುದಿಲ್ಲ ಮತ್ತು ಅದರಲ್ಲಿ ಗಂಜಿ ತೀರಾ ಇರುವುದಿಲ್ಲ. ತುಸು ಬಲಿತ ಎಳನೀರಾದರೆ ಗಂಜಿ ತೆಳುವಾಗಿರುತ್ತದಾದ್ದರಿಂದ ಅದರಲ್ಲಿ ಹಸಿವು ನೀಗುವುದಿಲ್ಲ. ಬನ್ನಂಗಾಯಿ ಆದರೆ ನೀರು ಒಳ್ಳೆಯ ಸಿಹಿಯೂ ಇರುತ್ತೆ, ಗಂಜಿಯೂ ದಪ್ಪವಿರುತ್ತೆ, ಅದರಿಂದ ಹಸಿವು ನೀಗುತ್ತೆ. ತೆಂಗಿನಕಾಯಿ. ತರಕಾರಿ ಸಾಂಬಾರಿರಲಿ, ಪಲ್ಯವೇ ಇರಲಿ, ತೆಂಗಿನಕಾಯಿಯ ಹೊರತಾಗಿ ಅದರ ರುಚಿ ಪರಿಪೂರ್ಣವಾಗದು. ಮೀನು ಸಾರಿಗಂತೂ ತೆಂಗಿನಕಾಯಿ ಬೇಕೇ ಬೇಕು. ಕೋಳಿ, ಆಡು, ಇನ್ನಿತರ ಯಾವುದೇ ಮಾಂಸಾಹಾರದ ಸಾರಿಗೆ ತೆಂಗಿನಕಾಯಿ ಬೇಕೇ ಬೇಕು. ಚಿಕನ್ ಸುಕ್ಕ, ಬೀಫ್ ಸುಕ್ಕಗಳ ರುಚಿ ಇರುವುದೇ ತೆಂಗಿನಕಾಯಿಯಿಂದ. ತೆಂಗಿನಕಾಯಿಯ ಹಾಲು ತೆಗೆದು ಅದನ್ನು ಹಲವು ವಿಧದ ತಿಂಡಿ ಮತ್ತು ಪಾನೀಯಗಳಿಗೆ ಬಳಸಲಾಗುತ್ತದೆ.
ದಕ್ಷಿಣ ಕನ್ನಡದ ಬ್ಯಾರಿಗಳಲ್ಲಿ ಇಡ್ಲಿ ಮತ್ತು ಬೆಲ್ಲ ಹಾಕಿ ತಯಾರಿಸುವ ತೆಂಗಿನ ಹಾಲು ಬಳಸುವುದು ಸರ್ವೇ ಸಾಮಾನ್ಯ. ಅದೊಂದು ಅದ್ಭುತ ಕಾಂಬಿನೇಷನ್ ಕೂಡ ಹೌದು. ತೆಂಗಿನ ತುರಿ ಬಳಸಿ 10 ವಿಧದ ಸಿಹಿ ತಿಂಡಿಗಳನ್ನು ತಯಾರಿಸಲಾಗ್ತದೆ ಇದೆ. ಲಕ್ಷದ್ವೀಪದ ಪ್ರಧಾನ ಕೃಷಿ ತೆಂಗು. ಅಲ್ಲಿನವರು ತೆಂಗಿನ ತುರಿ ಮತ್ತು ಬೆಲ್ಲದಿಂದ ತಯಾರಿಸುವ ಬೆಂಡಿ ಎಂಬ ತಿಂಡಿಯ ರುಚಿಯಂತೂ ಲಾಜವಾಬ್. ತೆಂಗಿನ ತುರಿ ಬಳಸಿ ತಯಾರಿಸುವ ಬರ್ಫಿಯಂತೂ ಅತ್ಯಂತ ರುಚಿಕರ ಸಿಹಿ ತಿಂಡಿ. ತೆಂಗಿನಕಾಯಿ ಹಾಕಿ ತಯಾರಿಸುವ ಕಾಯಿ ಹೋಳಿಗೆಯಂತೂ ಬಹಳ ರುಚಿಕರವಾದುದು. ಕೆಲ ತೆಂಗಿನಕಾಯಿ ಒಣಗಿದಾಗ ಅದರೊಳಗೆ ಒಂದು ಪ್ರಾಕೃತಿಕವಾದ ಸ್ವಾದಿಷ್ಟ ತಿನಿಸು ಬೆಳೆಯುತ್ತದೆ. ಬೆಳ್ಳಗೆ ಹತ್ತಿಯಂತೆ ಮೆದುವಾಗಿರುವ ಅದಕ್ಕೆ ತೆಂಗಿನಕಾಯಿಯ ಬೊಂಡು ಎಂತಾರೆ. ಕೊಬ್ಬರಿ ಎಣ್ಣೆ. ತೆಂಗಿನಕಾಯಿಗೆ ಬೆಲೆ ಏರಲು ಹಲವು ಕಾರಣಗಳಿರಬಹುದು. ಅವುಗಳಲ್ಲಿ ಒಂದು ಪ್ರಮುಖ ಕಾರಣ ಕಳೆದೊಂದು ವರ್ಷದಲ್ಲಿ ಕೊಬ್ಬರಿ ಎಣ್ಣೆಗೆ ಏರಿದ ಬೇಡಿಕೆ. ಹಿಂದೆಲ್ಲ ಸನ್ಫ್ಲವರ್ ಎಂಬ ಹೆಸರಲ್ಲಿ ಮಾರುಕಟ್ಟೆಗೆ ಬರ್ತಾ ಇದ್ದಂತಹ ಎಣ್ಣೆಯನ್ನು ಜನ ಕೊಲೆಸ್ಟ್ರಾಲ್ ಮುಕ್ತ ಎಣ್ಣೆ ಎಂದು ಕುರುಡಾಗಿ ನಂಬ್ತಾ ಇದ್ದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಶುದ್ಧ ಸನ್ಫ್ಲವರ್ ಎಣ್ಣೆ ಅಲ್ಲ, ಅದು ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಎನ್ನುವ ಸತ್ಯ ಅನೇಕರಿಗೆ ತಿಳಿದ ಬಳಿಕ ಜನ ಮತ್ತೆ ಹಿಂದಿನ ಕೊಬ್ಬರಿ ಎಣ್ಣೆಗೆ ಮರಳಿದರು. ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಇತರೆಲ್ಲ ಎಣ್ಣೆಗಳಿಂದ ಅಡುಗೆಗೆ, ತಲೆಗೆ ಹಚ್ಚಲು ಜನ ಉಪಯೋಗಿಸ್ತಾರಾದರೆ ಕೊಬ್ಬರಿ ಎಣ್ಣೆಗೆ ಇರುವ ಬೇಡಿಕೆಗನುಸಾರ ಕೊಬ್ಬರಿ ಪೂರೈಕೆಯಾಗದಿರುವುದರಿಂದ ಕೊಬ್ಬರಿ ಎಣ್ಣೆಗೆ ಬೇಡಿಕೆ ಹೆಚ್ಚಿತು. ಪರಿಣಾಮವಾಗಿ ತೆಂಗು ಬೆಳೆಗಾರರು ಅತಿ ಹೆಚ್ಚು ಲಾಭದಾಯಕವಾದ ಕೊಬ್ಬರಿ ಎಣ್ಣೆಗಾಗಿ ಜನ ತೆಂಗಿನಕಾಯಿಯನ್ನು ಒಣಗಿಸಿ ಕೊಬ್ಬರಿ ಮಾಡತೊಡಗಿದರು. ತೆಂಗಿನಕಾಯಿ ಸಿಪ್ಪೆ. ತೆಂಗಿನಕಾಯಿ ಇರಲಿ, ಎಳನೀರಿರಲಿ, ಮಣ್ಣಂಗಾಯಿ ಇರಲಿ, ಅವುಗಳ ಸಿಪ್ಪೆ ಒಣಗಿಸಿದ ಬಳಿಕ ಒಳ್ಳೆಯ ಉರುವಲು, ಹಂಡೆ ನೀರು ಕಾಯಿಸಲು ಇದರ ಬಳಕೆ ಅತ್ಯಂತ ಹೆಚ್ಚು. ತೆಂಗಿನ ನಾರು. ತೆಂಗಿನ ನಾರಿನ ಉಪಯುಕ್ತತೆ ಅಪಾರವಾದುದು. ನನ್ನ ಬಾಲ್ಯದಲ್ಲಿ ಹಲ್ಲುಜ್ಜಲು, ಟೂತ್ ಬ್ರಷ್ ಆಗಿ, ಸ್ನಾನಕ್ಕೆ ಮೈಯುಜ್ಜುವ ಸ್ಕ್ರಬ್ಜರ್ ಆಗಿ, ಪಾತ್ರೆ ತೊಳೆಯುವ ಬ್ರಷ್ ಆಗಿ ತೆಂಗಿನ ನಾರು ಬಳಕೆಯಲ್ಲಿತ್ತು. ಇಂದು ತೆಂಗಿನ ನಾರಿನಿಂದಲೇ ತಯಾರಿಸಲಾದ ಮೈಯುಜ್ಜುವ ಸುಧಾರಿತ ಸ್ವರೂಪಗಳ ಸ್ಕ್ರಬ್ಜರ್ಗಳು ಮಾರುಕಟ್ಟೆಯಲ್ಲಿ ಆನ್ಲೈನ್ನಲ್ಲಿ ಲಭ್ಯವಿದೆ. ತೆಂಗಿನ ನಾರಿನ ಹುಡಿಯನ್ನು ಹೂವಿಗಳ ಗಿಡಗಳ ಕಾಂಡವನ್ನು ಕೀಟಗಳು ಕೊರೆಯದಂತೆ ತಡೆಯಲು ಕೀಟನಾಶಕವಾಗಿ ಗೊಬ್ಬರವಾಗಿ ಬಳಸಲಾಗುತ್ತದೆ. ತೆಂಗಿನ ನಾರಿನಿಂದ ತಯಾರಿಸುವ ಹಗ್ಗ ಜಬರ್ದಸ್ತಾಗಿರುತ್ತದೆ. ಸೋಫಾ ಸೀಟರ್ಗಳಿಗೆ, ತಲೆದಿಂಬುಗಳಿಗೆ, ಹಾಸಿಗೆಗಳಿಗೂ ಕೂಡ ತೆಂಗಿನ ನಾರನ್ನು ಬಳಸಲಾಗ್ತದೆ. ಗೆರಟೆ. ತೆಂಗಿನಕಾಯಿಯ ಗೆರಟೆಯೂ ಬಹಳ ಉಪಯುಕ್ತವಾಗಿದೆ. ಚಿಕ್ಕ ಚಿಕ್ಕ ಹೊಂಡಗಳನ್ನು ಕೆರೆದಾಗ ಮಣ್ಣೆತ್ತಲು, ಸೌಟು ತಯಾರಿಸಲು, ಕಡೆಯುವ ಕಲ್ಲಿನ ತಳಭಾಗದಲ್ಲಿ ಉಳಿಯುವ ನೀರೆತ್ತಲು ತೆಂಗಿನ ಗೆರಟೆ ಬಳಸಲಾಗ್ತದೆ. ತೆಂಗಿನಕಾಯಿಯ ಗೆರಟೆಯಿಂದ ಸೃಜನಶೀಲ ಶಿಲ್ಪಿಗಳು, ಕಲಾವಿದರು 10 ಕಲಾಕೃತಿಗಳನ್ನು ರಚಿಸುತ್ತಾರೆ. ಗೋಂಟು ತೆಂಗಿನಕಾಯಿ. ನೀರು, ತುರಿ, ಗಂಜಿ ಏನೇನೂ ಇಲ್ಲದ ತೆಂಗಿನಕಾಯಿಗಳನ್ನು ನಿರುಪಯುಕ್ತ ಎನ್ನುತ್ತಾರಾದರೂ ಅದು ಸಂಪೂರ್ಣ ಸುಳ್ಳು. ಅದನ್ನು ಗೋಂಟು ತೆಂಗಿನಕಾಯಿ ಎಂದ ಮಂಗಳೂರಿನ ಭಾಗದಲ್ಲಿ ಆ ರೀತಿ ಹೇಳಲಾಗ್ತದೆ. ಸಾಮಾನ್ಯವಾಗಿ ಅಂತಹ ಕಾಯಿಯನ್ನು ನಿರುಪಯುಕ್ತ ಎಂದು ಜನರಲ್ಲಿ ಹೇಳು ಬಿಡುವುದಿದೆ. ಗೋಂಟು ತೆಂಗಿನಕಾಯಿ ನೀರಲ್ಲಿ ಮುಳುಗುವುದಿಲ್ಲವಾದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಈಜು ಕಲಿಯಲು ಅದನ್ನು ಬಳಸುತ್ತಾರೆ. ಗೋಂಟು ತೆಂಗಿನಕಾಯಿ ಉರುವಲಾಗಿಯಂತೂ ಬಳಕೆಯಲ್ಲಿದೆ. ತಾರಾಯಿ ಕಟ್ಟ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ತಾರಾಯಿ ಕಟ್ಟ ಎಂಬ ಜೂಜೊಂದಿದೆ. ಇಬ್ಬರು ಸ್ಪರ್ಧಾರ್ಥಿಗಳು ಸುಲಿದ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದು ಒಬ್ಬಾತ ಇನ್ನೊಬ್ಬಾತನ ತೆಂಗಿನಕಾಯಿಗೆ ಬಡಿಯುವುದು. ಯಾರ ತೆಂಗಿನಕಾಯಿ ಒಡೆಯುತ್ತದೋ ಆತ ಸೋಲಪ್ಪುತ್ತಾನೆ. ಒಡೆದ ತೆಂಗಿನಕಾಯಿಯನ್ನು ಗೆದ್ದವನಿಗೆ ನೀಡಬೇಕು. ತೆಂಗಿನ ಗರಿ. ತೆಂಗಿನ ಗರಿಯನ್ನು 10 ವಿಧದಲ್ಲಿ ಉಪಯೋಗಿಸಲಾಗ್ತದೆ. ಹಿಂದೆಲ್ಲ ಈಗಿನಂತೆ ತಗಡು ಶೀಟು, ಶಾಮಿಯಾನವೂ ಇರಲಿಲ್ಲ. ಆಗೆಲ್ಲ ಯಾವುದೇ ಸಮಾರಂಭವಿರಲಿ ತೆಂಗಿನ ಗರಿಯನ್ನು ನೇಯ್ದು ಅದರಿಂದ ಚಪ್ಪರ ಹಾಕಲಾಗ್ತಾ ಇತ್ತು. ಹಿಂದೆ ಗುಡಿಸಲಿಗೆ ಕಲ್ಲು, ಮಣ್ಣಿನ ಗೋಡೆಯನ್ನು ನಿರ್ಮಿಸುವ ಆರ್ಥಿಕ ಶಕ್ತಿ ಇಲ್ಲದ ಕಡುಬಡವರು ತೆಂಗಿನ ಗರಿಯಿಂದ ನೇಯ್ದ ತಟ್ಟಿಯನ್ನೇ ಗೋಡೆಯನ್ನಾಗಿಸುತ್ತಿದ್ದರು. ಅಂತಹ ಬಡವರ ಮನೆಯ ಬಾಗಿಲು ಇದೇ ತೆಂಗಿನ ಗರಿಯದ್ದಾಗಿರುತ್ತಿತ್ತು. ಈಗ ಟ್ರೆಂಡ್ ಆಗಿರುವ ತಟ್ಟು ಅಂಗಡಿಗಳ ಗೋಡೆಗಳನ್ನು ಇದೇ ತೆಂಗಿನ ಗರಿಯಿಂದ ನಿರ್ಮಿಸಲಾಗ್ತಾ ಇದೆ. ಅಡಿಕೆ ಕೃಷಿಕರು ಅಡಿಕೆಯನ್ನು ಮನೆಯಿಂದ ದೂರದ ತೆರೆದ ಬಯಲಲ್ಲಿ ಹಾಕುವಾಗ ಅಡಿಕೆ ಕಾಯಲು ಕಾವಲುಗಾರರನ್ನು ನೇಮಿಸುತ್ತಾರೆ. ಅವರ ಕಾವಲು ಮನೆಯನ್ನು ಇದೇ ತೆಂಗಿನ ಗರಿಯಿಂದ ನಿರ್ಮಿಸಲಾಗುತ್ತದೆ. ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮನೆಯಂಗಳದಲ್ಲಿ ಹುಲ್ಲು ಬೆಳೆಯದಂತೆ ಮಾಡಲು ಅಂಗಳದ ತುಂಬ ತೆಂಗಿನ ಗರಿಯನ್ನು ಹಾಸುತ್ತಾರೆ. ಗ್ರಾಮೀಣ ಪ್ರದೇಶದ RCC ಮನೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಮನೆಯೊಳಗೆ ಸೆಕೆ ಕಡಿಮೆ ಮಾಡುವ ಸಲುವಾಗಿ ಸ್ಲ್ಯಾಬ್ ಮೇಲೆ ತೆಂಗಿನ ಗರಿಗಳನ್ನು ಹಾಕಿ ಅದರ ಮೇಲೆ ನೀರು ಹಾಕಿ ತೇವಾಂಶ ಕಾಯ್ದುಕೊಳ್ಳುವಂತೆ ಮಾಡುತ್ತಾರೆ. ಇದರಿಂದ RCC ಮನೆಯೊಳಗೆ ಸೆಕೆ ಕೂಡ ಕಡಿಮೆಯಾಗ್ತದೆ. ತೆಂಗಿನ ಗರಿಯ ಕಡ್ಡಿಯಿಂದ ತಯಾರಿಸುವ ಹಿಡಿಸೂಡಿಯಂತೂ ನಮ್ಮಲ್ಲಿ ಎಲ್ಲೆಡೆಯೂ ಕಾಣಸಿಗ್ತದೆ. ಹಿಂದೆ ಪಂಜು ನಿರ್ಮಿಸಲು ತೆಂಗಿನ ಒಣಗರಿಗಳನ್ನು ಬಳಸ್ತಾ ಇದ್ದರು. ಗ್ರಾಮೀಣ ಪ್ರದೇಶದಲ್ಲಿ ತೆಂಗಿನ ಹಸಿ ಗರಿಗಳಿಂದ ಪುಟಾಣಿ ಮಕ್ಕಳಿಗೆ ಹಿರಿಯರು ಆಟಿಕೆ ವಾಚ್ ತಯಾರಿಸಿಕೊಡ್ತಿದ್ರು. ತೆಂಗಿನ ಗರಿಯ ಕಟ್ಟಿಗೆ ಗ್ರಾಮ್ಯ ಕ್ರಿಕೆಟ್ ಆಡಲು ಬ್ಯಾಟ್,
ಕೊತ್ತಲಿಂಗೆ ಬ್ಯಾಟ್ ತಯಾರಿಸುತ್ತಿದ್ದರು. ತೆಂಗಿನ ಒಣಗರಿ ಒಲೆ ಉರಿಸಲು ಅತ್ಯುತ್ತಮ ಉರುವಲು ತೆಂಗಿನ ಮರ. ಈ ಮೇಲೆ ಪಟ್ಟಿ ಮಾಡಿದ್ದು ಜೀವಂತ ತೆಂಗಿನ ಮರದ ಒಂದಿಷ್ಟು ಉಪಯುಕ್ತತೆಗಳಾದರೆ ಇನ್ನು ತೆಂಗಿನ ಮರವನ್ನು ಕಡಿದ ಬಳಿಕವೂ ಹೇಗೆ ಉಪಯುಕ್ತ ಎನ್ನುವುದನ್ನು ನೋಡೋಣ. ತೆಂಗಿನ ಮರವನ್ನು ಸಿಗಿದು ಉರುವಲು ಮಾಡುವುದಂತೂ ಇದ್ದೇ ಇದೆ ಬಿಡಿ. ತೆಂಗಿನ ಮರವನ್ನು ಸಿಗಿದು ಅದರಿಂದ ಹಂಚಿನ ಮನೆಗಳಿಗೆ ಪಕ್ಕಾಸು ಅಡ್ಡ ನಿರ್ಮಿಸಲಾಗ್ತಿತ್ತು. ಅದು ದೀರ್ಘ ಬಾಳಿಕೆಯೂ ಬರುತ್ತಿತ್ತು. ಫ್ಲೈವುಡ್ ಫ್ಯಾಕ್ಟರಿಗಳಲ್ಲಿ ಫ್ಲೈವುಡ್ ಹಾಳೆಗಳ ತಯಾರಿಕೆಗೂ ತೆಂಗಿನ ಮರ ಸಾಯಿ. ಇವೆಲ್ಲ ಕೆಲ ವಿಷಯಗಳ ಯೋಚನೆಗಳಲ್ಲಿ ನನಗೆ ಹೊಳೆದ ವಿಚಾರಗಳು. ನನಗೆ ನೆನಪಿಗೆ ಬಾರದ, ನನ್ನ ಅರಿವಿನಲ್ಲಿ ಇಲ್ಲದ ಇನ್ನೂ ಹಲವಾರು ಉಪಯುಕ್ತತೆಗಳು ತೆಂಗಿನಿಂದ ಇವೆ. ತುಳುನಾಡಿನ ಹಿರಿಯರಲ್ಲಿ ಮುಂಜಾನೆ ಎದ್ದು ಮೊದಲು ತೆಂಗಿನ ತುದಿ ನೋಡಿದರೆ ಆ ದಿನ ಎಲ್ಲವೂ ಶುಭವಾಗುತ್ತದೆಂಬ ನಂಬಿಕೆಯೂ ಇಂದೂ ಕೂಡ ಇದೆ. ಇದೊಂಥರ ಮೌಢ್ಯದಂತೆ ಕಂಡರೂ ಹೀಗೆನ್ನಲು ಕಾರಣ ತೆಂಗು ಭೂಮಿಯ ಮೇಲಿನ ವೃಕ್ಷ ಸಂಕುಲಗಳಲ್ಲಿ ಅತ್ಯಂತ ಉಪಯುಕ್ತ ವೃಕ್ಷ ಎಂಬ ಹಿರಿಯರ ನಂಬಿಕೆ.